ಈ ದಿನ ಪವಿತ್ರವಾದ ದಿನ. ಇವತ್ತು ಕೋಡಿ ಕ್ಯಾಂಪ್ನಿಂದ ಎಲ್ಲ ಮಸೀದಿಯ ಅಧ್ಯಕ್ಷರು ಮತ್ತು ಸದಸ್ಯರು, ನನ್ನ ಎಲ್ಲ ಸೋದರರು ಸಹ ಎಲ್ಲ ಒಂದು ತುಂಬ ವಿಜೃಂಭಣೆಯಿಂದ ದೇಶಾಭಿಮಾನ ನೆನೆಸ್ತಾ ಅಲ್ಲನನ್ನು ನೆನೆಸ್ತಾ ಇವತ್ತು 7 ಮಸೀದಿಯ 8 ಮಸೀದಿಯ ಎಲ್ಲ ಬಾಂಧವರು ಸಹ ಕೋಡಿ ಕ್ಯಾಂಪಲ್ಲಿ ಸೇರಿ ಒಂದು ಒಳ್ಳೆ ವಿಜೃಂಭಣೆಯಿಂದ ಒಂದು ಮೆರವಣಿಗೆಯನ್ನು, ತುಂಬ ಖುಷಿ ತರ್ತಕ್ಕಂಥ ಒಂದು ಮೆರವಣಿಗೆ. ಯಾಕೆ ಅಂತಂದರೆ ಇದಕ್ಕೆ ಅವರೇ ಬರಬೇಕು ಇವರೇ ಬರಬೇಕು ಅನ್ನೋದೇನಿಲ್ಲ. ಎಲ್ಲ ಧರ್ಮೀಯರು, ಎಲ್ಲ ಪಂಗಡದವರು ಸಹ ಈ ಒಂದು ಜಾತ್ರೆ ಎಂಬುದು ಹಬ್ಬ ಅಂತ ಹೇಳ್ತಾ ಇದ್ದೀವಿ. ಅದನ್ನು ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಏನು ಸೌಹಾರ್ದಯುತ, ಎಲ್ಲೇ ಏನೇ ಆದ್ರೂ ಸಹ ನಮ್ಮೂರಲ್ಲಿ ಯಾವ ಥರವಾದ ಯಾವುದು ಅಹಿತಕರ ಘಟನೆಗಳು ನಡೆದಿಲ್ಲ. ಯಾಕೆ ಅಂತಂದರೆ ನೀವು ನಮ್ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ ಪ್ರೀತಿ, ನಾವು ನಿಮ್ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಪ್ರೀತಿ. ಯಾಕೆ ಅಂತಂದರೆ ಒಂದು ಊರಲ್ಲಿ ಎಲ್ಲ ಧರ್ಮರು ಇದ್ದರೂ ಮಾತ್ರ ಒಂದು ಊರು ಅಂತ ಅನ್ಸ್ಕೊಳ್ಳೋದು. ಆ ಒಂದು ಊರಿನಲ್ಲಿ ನಾವು ಹುಟ್ಟಿರ್ತಕ್ಕಂಥದ್ದು ತುಂಬ ಪುಣ್ಯ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ನಮ್ಮ ಹಿರಿಯರೆಲ್ಲರೂ ಸಹ ಹಿರಿಯರೆಲ್ಲರೂ ಸಹ ಆ ಒಂದು ಮೆಟ್ಟಲನ್ನು ಮಾಡಿಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಎಲ್ಲರೂ ಸೌಹಾರ್ದತೆಯಾಗಿ ಬದುಕಬೇಕು, ಎಲ್ಲರೂ ಸೌಹಾರ್ದತೆಯಾಗಿ ಬಾಳಬೇಕು ಅನ್ನೋದನ್ನು ಅವ್ರು ಕಲಿಸಿರೋದಕ್ಕೋಸ್ಕರ ನಾವೆಲ್ಲ ಅದನ್ನೇ ಪ್ರೇರೇಪಿಸ್ಕೊಂಡು ಇನ್ನೂ ಹೆಚ್ಚಿನದಾಗಿ ನನ್ನ ಸೋದರ ಸಮಾಜದವರು ಅಂತ ನಾವು ಗುರುಸ್ತಾ, ಮತ್ತು ಪ್ರತಿಯೊಂದು ವಿಚಾರದಲ್ಲೂ ಸಹ ನಾನು ಫಸ್ಟಿಗೆ ಮುನ್ಸಿಪಲ್ ಅಧ್ಯಕ್ಷ ಆಗ್ಬೇಕು. ನಾವು ಒಂದು ಗುಂಪು ಮಾಡಿದ್ವಿ. ಗುಂಪು ಮಾಡ್ದಲ್ಲಿ ಬೇರೆ ಗುಂಪಿನವ್ರು ಬಂದು ನಮ್ಮ ಗುಂಪಲ್ಲಿ ಅಧ್ಯಕ್ಷ ಆದರು. ನಾನು ಫಾರೂಕ್ ಅಣ್ಣ, ನಮ್ಮ ಜಿ ಅಣ್ಣ ಅವ್ರಿಗೆಲ್ಲ ಹೇಳಿದೆ, ನೋಡೋಣ ನಾವು ಮಾಡ್ತೀವೋ ಹೊರತು ನಾನು ಆಗಲ್ಲ. ಜಿ ಅಣ್ಣ ಸ್ವಲ್ಪ ಸಿಡಿ ಮಾಡ್ದ, ಅವ್ರಿಗೆ ಅವಕಾಶ ಆಗಲಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತಂದರೆ ನನ್ನ ತಂದೆನ ನಮ್ಮನ್ನೆಲ್ಲ ಬೆಳೆಸಿರ್ತಕ್ಕಂಥದ್ದು ಮುಸಲ್ಮಾನ್ ಸಮಾಜ. ಆ ಸಮಾಜಕ್ಕೆ ನಾವಿರೋ ತನಕ ಚಿರುಣಿ ಆಗಿರ್ತೀವಿ. ನಾನು ಹೇಳಿದೆ ಫಾರೂಕ್ ಅಣ್ಣಗೆ, ಅಣ್ಣ ನಿಮ್ಮನ್ನೆಲ್ಲ ನಿಮ್ಮ ಮುಸಲ್ಮಾನ್ ಬಾಂಧವರು ಆಗೋ ತನಕ ನಾನಂತೂ ಆಗಲ್ಲಣ್ಣ ಅಂತಂದು ನಾವು ನರೇಂದ್ರ ಅಣ್ಣ ಇವರೆಲ್ಲರೂ ಸಹ ಫಾರೂಕ್ ಅಣ್ಣನ ಮೊದಲು ಮಾಡಿ ನಾವು ಆದ್ವಿ. ಯಾಕೆ ಅಂತಂದ್ರೆ ಈ ಭಾವನೆಗಳು ಬೇಕು. ಅಧಿಕಾರ ಆಗಲಿ ಮತ್ತೊಂದಾಗಲಿ ಯಾವುದು ಶಾಶ್ವತ ಆಗಿರಲ್ಲ ಈ ಕಾಲದಲ್ಲಿ. ಯಾಕೆಂದ್ರೆ ಇವತ್ತು ಇದ್ದವ್ರು ನಾಳೆ ಇರ್ತೀವಿಲ್ಲ ಅನ್ನೋದು ಗೊತ್ತಿಲ್ಲ. ಹೆಂಗೆ ನಾವು ಬದುಕಬೇಕು ಅಂದ್ರೆ ಅಟ್ಲೀಸ್ಟ್ ನಾವು ಒಂದು 2-3 ಪೀಳಿಗೆ 2-3 ಜನ್ರೇಷನ್ ಬದುಕೋ ಥರ ನಾವು ಬದುಕಬೇಕು. ಯಾವುದೇ ಸೇಡನ್ನು ಮಾಡಬಾರ್ದು ಅಲ್ವಾ? ಅವಾಗಲೂ ಮಾತ್ರ ಊರಿಗೆ ಒಳ್ಳೆ ಹೆಸರು ಬರೋದು. ಯಾಕೆ ನನ್ನಿಂದಾನೇ ಕೋಳಿ ಕೂಗಬೇಕು ಅಂತ ಏನಿಲ್ಲ. ನಾನು ಇಲ್ದಂಗಿದ್ರು ಆ ಪ್ರಕೃತಿ ಅದೇನೇನು ಮಾಡ್ಬೇಕು ಅದನ್ನೆಲ್ಲ ನಡೆಸ್ಕೊಳ್ಳುತ್ತೆ ಅಲ್ವಾ? ಅದೇ ರೀತಿಯಲ್ಲಿ ನಾವು ಯಾವತ್ತೂ ಸಹ ನಿಮ್ಮೊಟ್ಟಿಗೆ ಇರ್ತೀವಿ. ನಮಗೆ ಅಧಿಕಾರ ಸಿಗಲಿ ಬಿಡಲಿ, ಏನೊಂದಾಗಲಿ ಮತ್ತೊಂದಾಗಲಿ. ನಮ್ಮ ತಂದೆಯರು ಹೇಳ್ತಿದ್ರು, ನಮ್ಮ ಫಾರೂಕ್ ಅಣ್ಣ ಅವರೆಲ್ಲ ಒಂದ್ಸಲಿ ನಮ್ಮ ಮನೆಗೆ ಬಂದಾಗ ಅದು ಹುಷಾರಿರಲಿಲ್ಲ ಸಿಕ್ಕಾಬಟ್ಟೆ. ಬಾರಪ್ಪ ಬರೋ, ನಿಮ್ಮನ್ನು ಬಿಟ್ಟರೆ ನಮಗೆ ನಿನ್ಯಾರೋ, ನೀವಿರೋದ್ರಿಂದನೇ ನಾವು ಈ ಥರ ರಾಜಕೀಯವಾಗಿ ಬೆಳೆದಿರ್ತಕ್ಕಂಥದ್ದು. ನಿಮಗೆ ಯಾವತ್ತೂ ಸಹ ನನ್ನ ಸಲಾಂ ಕಣಪ್ಪ ಅಂತ ಹೇಳ್ತಿದ್ರು ಅಲ್ವಾ? ಅದೇ ರೀತಿಯಲ್ಲಿ ನಾವು ಸಹ ಬೆಳೀತಾ ಇದ್ದೀವಿ. ದಯವಿಟ್ಟು ನಿಮ್ಮ ಆಶೀರ್ವಾದ ನಮಗಿರಬೇಕು. ನಾವು ಯಾವತ್ತೂ ಸಹ ನಿಮ್ಮೊಟ್ಟಿಗೆ. ನಮ್ಮ ಅಪ್ಪ 83ರಲ್ಲಿ ಮೊದಲನೇ ಕೌನ್ಸಿಲರು. ಆ ಕೌನ್ಸಿಲರ್ ಆದಾಗ ಒಂದು ಗುರುಗಳು ಬರ್ತಾರೆ ಎಲ್ಲಿಗೆ, ಕೋಡಿ ಕ್ಯಾಂಪಿಗೆ. ಅವತ್ತು ಇಂಥ ಸೌಂದರ್ಯ ಒಂದು ಧಾರ್ಮಿಕ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಸ್ವಲ್ಪ ಹಿಂಜರಿತಾ ಇದ್ರು. ನಮ್ಮ ತಂದೆಯರಿಗೆ ಗೊತ್ತಾಯಿತು ವಿಚಾರ. ಅಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿ ಕೂತ್ಕೊಂಡು ನೀವು ಸ್ಟಾರ್ಟ್ ಮಾಡಿರಿ ನಾನು ಇರ್ತೀನಿ ಅಂತೇಳಿ ಮಾಡಿದಂಥ ಸಂದರ್ಭ ಅವತ್ತಿಂದ ಇವತ್ತರೆಗೂ ಧಾರ್ಮಿಕ ಕಾರ್ಯಗಳು ಎಲ್ಲರಿಗೂ ಬದುಕಕ್ಕೆ ಹಕ್ಕಿದೆ. ಯಾಕೆ ಅಂತಂದರೆ ಈ ಭಾರತ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಎಲ್ಲರಿಗೂ ಹಕ್ಕಿದೆ. ಅವ್ರದೇ ಆದ ಒಂದು ಭಾವನೆಗಳನ್ನು, ಅವ್ರದೇ ಆದ ಧರ್ಮಗಳನ್ನು ಪೂಜಿಸ್ತಕ್ಕಂಥದ್ದು ಒಂದು ಧೈರ್ಯ ಇದೆ, ಒಂದು ಹಕ್ಕಿದೆ. ಅದನ್ನು ಎಲ್ಲರೂ ಸಹ ಅಳವಡಿಸ್ಕೊಳ್ಳೋಣ. ಮತ್ತು ಯಾವತ್ತಿಗೂ ಸಹ ನಿಮ್ಮ ಒಟ್ಟಿಗಿರ್ತೀವಿ ನಾವು. ಯಾಕೆ ಅಂತಂದರೆ ಕೊರೋನಾದಲ್ಲಿ ನಮಗೆಲ್ಲ ಸಹಕಾರ ಕೊಟ್ಟಂತಾರೆ ನೀವೇ. ನಮ್ಮ ವರ್ಮ ಪ್ರಕಾಶು, ಧರ್ಮರಾಜು, ಫಾರೂಕ್ ಅಣ್ಣ, ಜಿಯಾ ಇವರೆಲ್ಲರೂ ಸಹ ನನಗೆ ಪ್ರೇರಣೆ ಕೊಟ್ಟರು. ಆ ಪ್ರೇರಣೆ ಕೊಟ್ಟಾಗ ನಮ್ಮ ಬಾರಾಮಕ್ಕನ್ ಕಾಂಪೌಂಡಲ್ಲಿ ಕುಲ್ಮೆ ಕೆಲಸ ಮಾಡೋರು, ಅವರಿಗೆ ನಾವು ಒಂದು ಹೊತ್ತು ಊಟ ಕೊಡೋಕ್ಕಾಗ್ದಂಗಿದ್ರು ನಾವು ಒಂದು ತುತ್ತನ್ನು ಕೊಟ್ಟು ನಮಗೆ ತುಂಬ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಇವನ್ನೆಲ್ಲ ಹೇಳ್ತೀವಿ ಅಂತಂದರೆ ನನ್ನ ಪುಟಾಣಿ ಮಕ್ಕಳು ಬಂದಿದ್ದಾರೆ, ಅವರು ತಿಳ್ಕೊಬೇಕಿದನ್ನ. ನಾನು ಏನೋ ಮಾಡ್ತಿದ್ದೀನಿ, ನಾನು ಏನೋ ಹೇಳ್ತಾ ಇದ್ದೀನಿ, ದೊಡ್ಡ ಸ್ಕೇಗೆ ಮಾತಾಡ್ತೀನಿ ಅನ್ನೋದಲ್ಲ. ನನ್ನ ಪುಟಾಣಿಗಳು ಏನಿದಾವೆ, ಮುಂದಿನ ಪೀಳಿಗೆ ನಮಗೆಲ್ಲ 50 ವರ್ಷ. ಈ ಮುಂದಿನ ಪೀಳಿಗೆ ಇದು ಚೆನ್ನಾಗಿ ಬೆಳಿಬೇಕು, ವಿದ್ಯಾಭ್ಯಾಸದಲ್ಲಿ ಬೆಳಿಬೇಕು, ಆರ್ಥಿಕತೆಯಲ್ಲಿ ಬೆಳಿಬೇಕು, ಎಲ್ಲ ಒಂದು ದೇಶದ ಪ್ರಜೆಯಾಗಿ ಬದುಕಬೇಕು ಅನ್ನೋದೇ ನಮ್ಮ ಆಸೆ. ಯಾಕೆಂತಂದ್ರೆ ನಮ್ಮ ಹಣೆಬರದಲ್ಲಿ ಏನಿದೆ ಅದು ಹಾಗೆ ಆಗುತ್ತೆ. ಯಾರು ಏನು ಮಾಡಿದ್ರು, ಏನಾಗ್ದಂಗಿದ್ರು ನಮ್ಮ ಹಣೆಬರ ಪರಮಾತ್ಮ ಯಾವ ಟೈಮಲ್ಲಿ ಏನೇನೋ ಪಾತ್ರ ಮಾಡಬೇಕು ಅಂತ ಕಳಿಸಿದ್ದಾನೆ. ಆ ಪಾತ್ರ ನಾವೆಲ್ಲರೂ ಮಾಡಬೇಕು. ನಾನೊಬ್ಬನೇ ಅಲ್ಲ, ಎಲ್ಲರೂ ಸಹ. ಹಂಗಾದಾಗ ಮಾತ್ರ ಒಳ್ಳೆ ರೀತಿಯಲ್ಲಿ ಸಹನೆ
ಸೌಹಾರ್ದಯುತವಾಗಿ ಬಾಳಕ್ಕೆ ಒಂದಾಗುತ್ತೆ. ಈ ಕಾರ್ಯಕ್ರಮದ ಒಂದು ಮೆರವಣಿಗೆಯ ಅಧ್ಯಕ್ಷರಾದಂಥ ನಮ್ಮ ಅಸ್ಲಾಂ ಖಾನ್ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಮುಸಲ್ಮಾನ್ ಸೋದರರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಸಹ ನಾನು ಅತಿಥಿ ಗಣ್ಯರಿಗೆ ವಂದಿಸ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್.